ನಮ್ಮೂರ ಶಾಲೆ ಸ್ವತಂತ್ರಕ್ಕೂ ಮೊದಲೇ ಹುಟ್ಟಿದ ಶಾಲೆ, ಬ್ರಿಟಿಷರು ಕಂಡಿದ್ದ ಶಾಲೆ, 110 ವರ್ಷಗಳ ಕಾಲ ಇತಿಹಾಸ ಇರುವ ಶಾಲೆ, ನಮ್ಮ ತಾತಂದರು ಇದ್ದ ಶಾಲೆ, ನಮ್ಮ ತಂದೆಯರು ಓದಿದ ಶಾಲೆ, ನೀವು ಕೂಡ ಓದಿದ ಶಾಲೆ. ಆದರೆ ಈಗ ನಮ್ಮ ಮಕ್ಕಳೇ ಹೋಗದಿರುವ ಶಾಲೆ, ಓದದಿರುವ ಶಾಲೆ, ಖಾಸಗಿ ಕಾನ್ವೆಂಟ್ಗಳ ಆವಳಿಗೆ ತುತ್ತಾದ ಶಾಲೆ ನಮ್ಮೂರ ಶಾಲೆ. ಆಗ ನಮ್ಮೂರ ಶಾಲೆಗೆ ಸುತ್ತಮುತ್ತ ಹಳ್ಳಿಗಳಿಂದ ಮಕ್ಕಳು ಓದಲು ಬರುತ್ತಿದ್ದರು. ಈಗ ನಮ್ಮ ದೌರ್ಭಾಗ್ಯವೇನೋ, ನಮ್ಮೂರ ಮಕ್ಕಳೇ ಬೇರೆ ಬೇರೆ ಊರಿಗೆ ಹೋಗುತ್ತಿದ್ದಾರೆ. ಆಗ ಮಂಗಳೂರು ಅಂಚಿನ ಆಲೆಯ ಮನೆಯಂತಿದ್ದ ನನ್ನೂರ ಶಾಲೆಗೆ ಕೊಠಡಿ ತುಂಬಲೆಲ್ಲ ಇಡಿಸಲಾರದಷ್ಟು ಮಕ್ಕಳು. ಈಗ ಈ ಬೃಹತ್ RCC ಬಿಲ್ಡಿಂಗ್ ಇದ್ದರೂ ಕೂಡ ಕೇವಲ ಬೆರಳೆಣಿಕೆಯಷ್ಟೇ ಮಕ್ಕಳು. ಅಂಗೈನ ಅರಗಿಣಿಯ ಬಿಟ್ಟು ಆಕಾಶದಲ್ಲಿ ಆರುವ ಗಿಣಿಗೆ ಆಸೆ ಪಡುವ ಪ್ರೈವೇಟ್ನ ಕಾನ್ವೆಂಟ್ನ ಪ್ರಿಯರೇ, ಬೆಳಿಗ್ಗೆ 7 ಗಂಟೆಯಲ್ಲಿ ತಯಾರಾದ ತಿಂಡಿಯನ್ನು ಟಿಫನ್ ಬಾಕ್ಸ್ನಲ್ಲಿ ಪ್ಯಾಕ್ ಮಾಡಿ ಅದನ್ನು ಬೆಳಿಗ್ಗೆ 10 ಗಂಟೆಗೊಮ್ಮೆ ಮತ್ತು ಮಧ್ಯಾಹ್ನ 1 ಗಂಟೆಗೊಮ್ಮೆ ಬೆವತ್ತು ಹಣ್ಣಾದ ಆ ತಿಂಡಿಯನ್ನು ತಿನ್ನುವ ಪರಿಸ್ಥಿತಿ ನಮ್ಮೂರ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗಿಲ್ಲ. ಕುಡಿಯುವ ಫಿಲ್ಟರ್ ನೀರಿಗೂ ಹಣ ಪೀಕಿಸುವ ಕಾನ್ವೆಂಟ್ಗಳಂತೆ ನಮ್ಮೂರ ಶಾಲೆಯಲ್ಲಿ ಪ್ರತಿದಿನ ಮಕ್ಕಳಿಗೆ ರಾಗಿ ಮಾಲ್ಟ್ ಕೊಟ್ಟರೂ ಸಹ ಅದಕ್ಕೆ 1 ರೂಪಾಯಿ ಕಟ್ಟುವ ಪರಿಸ್ಥಿತಿಯೂ ನಮಗಿಲ್ಲ. ಪ್ರೈವೇಟ್ ಸ್ಕೂಲ್ ವ್ಯಾನ್ ಅಲ್ಲಿ ಕುರಿ ತುಂಬಿಕೊಂಡು ಹೋಗುವಂತೆ ಮಕ್ಕಳನ್ನು ಇಕ್ಕಟ್ಟಿನಲ್ಲಿ ತುರುಕಿ ಕಳುಹಿಸುವ ಪರಿಸ್ಥಿತಿ ನಮ್ಮೂರ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗಿಲ್ಲ. 7:30ಕ್ಕೆ ರೆಡಿಯಾಗಿ ಅಂಕಲ್ ಆಂಟಿ ಅಜ್ಜಿ ತಾತಂದ್ರು ಮಕ್ಕಳನ್ನ ಕೈ ಹಿಡಿದುಕೊಂಡು ಹೆಗ್ಲ ಮೇಲೆ ಬ್ಯಾಗ್ ನೇತಾಕೊಂಡು ಎಡಗೈನಲ್ಲಿ ಊಟದ ಚೀಲ ಇಟ್ಕೊಂಡು ಕಾನ್ವೆಂಟ್ ಬಸ್ ಬತ್ತಾ ಅಂತ ತಿರುಗಿ ನೋಡುವ ಅನಿವಾರ್ಯತೆ ನಮ್ಮೂರ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗಿಲ್ಲ. ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾಗುವ ಶಾಲೆಗೆ ಇಲ್ಲಿ 8 ಗಂಟೆಗೆ ಮಕ್ಕಳನ್ನ ಬಸ್ ಹತ್ತಿಸ್ಬೇಕು. ಸಂಜೆ 4:30ಕ್ಕೆ ಬಿಡುವ ಶಾಲೆಗೆ ಅಲ್ಲಿ ವಾಪಸ್ 3 ಗಂಟೆಗೆ ಬಸ್ಸು ಹತ್ತಿಸ್ಬೇಕು. ಸುಮಾರು 2 ಅಥವಾ 3 ಗಂಟೆಗಳ ಕಾಲ ಬರೀ ಬಸ್ಸಿನಲ್ಲೇ ಕೂತು ಪ್ರಯಾಣ ಮಾಡುವ ಹಣೆಬರ ನಮ್ಮೂರ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗಿಲ್ಲ. ಮಾತೆತ್ತಿದ್ರೆ ಸಾಕು, ಪ್ರೈವೇಟ್ ಸ್ಕೂಲ್ನಲ್ಲಿ ಇಂಗ್ಲಿಷ್ ಮೀಡಿಯಂ ಇದೆ ಎಂಬುವ ನಿಮ್ಮ ವಾದವನ್ನ ಒಪ್ಪುವ. ಆದರೆ ನಮ್ಮೂರ ಶಾಲೆಯಲ್ಲಿ ಈಗ ಇಂಗ್ಲಿಷ್ ಮೀಡಿಯಂ ಇದೆ ಎಂಬುದು ನಿಮಗೆ ಗೊತ್ತಿಲ್ಲವಾ? ಅಥವಾ ನಮ್ಮ ಮಕ್ಕಳಿಗೇನು ಇಂಗ್ಲಿಷ್ ಬರುತ್ತೆ ಅನ್ನೋದು ನಿಮಗೆ ತಿಳಿದಿಲ್ಲವಾ? ಇಲ್ಲಿ ಸಮಸ್ಯೆ ಇರೋದೇ ಇಷ್ಟೇ. ಸರ್ಕಾರಿ ಶಾಲೆಯಲ್ಲಿ ಓದಿಸಿದರೆ ನಮ್ಮ ಗೌರವ ಅಷ್ಟಕ್ಕಷ್ಟೇ. ಅದೇ ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿದರೆ ಆಗ ನಮಗೊಂದು ಪ್ರತಿಷ್ಠೆ. ಇದೇ ಈ ಮನೋಭಾವದ ಪರಾಕಾಷ್ಠೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸರ್ಕಾರ ಉಚಿತ ಬಸ್ ಎಂದಾಗ ಮುನ್ನುಗ್ಗಿದ ಜನ, ಸರ್ಕಾರ 10 kg ಅಕ್ಕಿ ಉಚಿತ ಎಂದಾಗ ಕ್ಯೂ ನಿಂತ ಈ ಜನ, ಸರ್ಕಾರ ಉಚಿತ ಆಸ್ಪತ್ರೆ ಎಂದಾಗ ದವಡಾಯಿಸಿದ ಈ ಜನ, ಸರ್ಕಾರ ಉಚಿತ ಶಿಕ್ಷಣ ನೀಡುವೆವು ಎಂದಾಗ ಏಕೆ ಹಿಂದೇಟ್ ಹಾಕಿದರು ಈ ಜನ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಊರಲ್ಲಿನ ಶಾಲೆ ಬಿಟ್ಟು ಮಕ್ಕಳನ್ನು ಆ ಹಾಸ್ಟೆಲ್ ಈ ಹಾಸ್ಟೆಲ್ ಅಂತ ಅವರನ್ನು ದೂರ ಮಾಡಿ ಮಕ್ಕಳನ್ನ ಹಾಸ್ಟೆಲ್ ಅನ್ನೋ ಆಶ್ರಮಕ್ಕೆ ಹಾಕಿದರೆ ಕೊನೆಗೆ ಅವು ದೊಡ್ಡರಾದ ಮೇಲೆ ವಯಸ್ಸಾದ ಅಪ್ಪ ಅಮ್ಮನನ್ನು ಅವು ಕೂಡ ಹಾಸ್ಟೆಲ್ಗೆ ಹಾಕ್ತಾರೆ. ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಚೆನ್ನಾಗಿರ್ಬೇಕು ಎಂಬುವ ಈ ಜನ ಅದೇ ಮಕ್ಕಳನ್ನ ದೂರದ ಊರಿಗೆ ಕಳುಹಿಸಿ ಓದಿಸುತ್ತಾರೆ. ನಮ್ಮ ಮಕ್ಕಳು ಸಂಕಟ ಪಡಬಾರದು ಎಂಬ ಆಶಿಸುವ ಪೋಷಕರು ಹಾಸ್ಟೆಲ್ ಎಂಬ ಸೆರೆಮನೆಗೆ ಹಾಕಿ ಮಕ್ಕಳನ್ನ ವಾರಕ್ಕೊಮ್ಮೆ ಗೇಟ್ ಬಳಿ ನಿಂತು ಮಾತನಾಡಿಸಿ ವಾಪಸ್ ಬರುತ್ತಾರೆ. ಪ್ರೈವೇಟ್ ಸ್ಕೂಲ್ ನಲ್ಲಿ ತೋರುವ ಆ ಮುತುವರ್ಜಿಯನ್ನ ಅದೇ ನಮ್ಮ ಸರ್ಕಾರಿ ಶಾಲೆಗಳ ಮೇಲೆ ತೋರಿಸಿ, ಕಾನ್ವೆಂಟ್ನವರು ಹೇಳಿದಂತೆ ಕುಡಿಯುವ ನಾವುಗಳು ಅದೇ ಸರ್ಕಾರಿ ಶಾಲೆಯವರು ಹೇಳಿದರೆ ನಮಗೆ ಅಸಡ್ಡೆ. ಖಾಸಗಿ ಶಾಲೆಯವರು ಹೇಳಿದ್ದೆಲ್ಲ ಕೊಡಿಸುವ ನಾವು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅಟುಕು ಮಟುಕು ಅಲ್ವಾ?
ಚಿಕ್ಕ ವಯಸ್ಸಿನ ಮಕ್ಕಳು ಬಯಸುವುದು ತನ್ನ ತಂದೆ ತಾಯಿಯ ಪ್ರೀತಿಯನ್ನ. ಆ ಸಮಯದಲ್ಲೇ ಹಾಸ್ಟೆಲ್ ಅಂತ ದೂರ ಮಾಡುವುದು ಎಷ್ಟು ಸರಿ? ಪೋಷಕರ ಪ್ರೋತ್ಸಾಹ, ಉತ್ತಮ ಬೋಧಕರು, ಸ್ಥಳೀಕರ ಸಹಕಾರ, ಓದುವ ಹುಮ್ಮಸ್ಸಿದ್ದರೆ ಎಲ್ಲಿದ್ರೂ ಕೂಡ ಮಕ್ಕಳು ಚೆನ್ನಾಗಿ ಓದ್ತಾರೆ. ಇದು ನಮ್ಮ ದೇಶ ಅಂದ್ರೆ ಇತ್ತಲ ಗಿಡ ಮದ್ದಲ್ಲ ಎಂಬ ಗಾದೆ ಮಾತಿನಂತೆ ನಮ್ಮೂರ ಶಾಲೆಯೇ ನಮಗೆ ಸರಿ ಇಲ್ಲ ಎಂಬ ಮನೋಭಾವ ಎಷ್ಟರ ಮಟ್ಟಿಗೆ ಸರಿ? ಇದು ನಮ್ಮ ದೇಶ ಅಂದ್ರೆ ನೀವು ಬಯಸುವ ಕಾನ್ವೆಂಟ್ನ ಎಲ್ಲಾ ಲಕ್ಷಣಗಳು ನನ್ನೂರ ಶಾಲೆಯಲ್ಲೇ ಇದೆ. ಎಲ್ಲ ಮೂಲಭೂತ ಸೌಕರ್ಯವೂ ಸಹ ಇದೆ. ಪ್ರತಿ ಕೊಠಡಿಗೂ 40 ಇಂಚಿನ ಟಿವಿ ಇದೆ, ಕಂಪ್ಯೂಟರ್ ಇದೆ, ಪ್ರೇಯರ್ ಮಾಡಲು ಸೌಂಡ್ ಬಾಕ್ಸ್ ಇದೆ, ಒಳ್ಳೊಳ್ಳೆ ಡೆಸ್ಕ್ ಇದೆ, ಪೀಠೋಪಕರಣಗಳಿವೆ, ಶೌಚಾಲಯಗಳಿವೆ, ಹಾಲು, ಮೊಟ್ಟೆ, ರಾಗಿ ಮಾಲ್ಟ್, ಮಧ್ಯಾಹ್ನದ ಊಟ, ಉಚಿತ ಪುಸ್ತಕ, ಬಟ್ಟೆ ಬರೆ, ವ್ಯಾಯಾಮ, ಕ್ರೀಡೆ, ಬೋಧನೆ, ಇಂಗ್ಲಿಷ್ ಮೀಡಿಯಂ, ಒಳ್ಳೆ STMC ಅಧ್ಯಕ್ಷರು, ಸದಸ್ಯರು, ಒಳ್ಳೆಯ ವಾತಾವರಣ, ಹೀಗೆ ಎಲ್ಲವೂ ಕೂಡ ನಮ್ಮೂರಲ್ಲೇ ಇರುವಾಗ, ನಮ್ಮ ಶಾಲೆಯಲ್ಲಿ ಇರುವಾಗ ಇನ್ನೇಕೆ ಆ ಪ್ರೈವೇಟ್ ಶಾಲೆಯತ್ತ ಮನಸ್ಸು? ಇಂಥ ದೇಶದ ಬಗ್ಗೆ ಕೆಡದ ಮಾತಾಡ್ತೀಯ ನೀನು. ಊರಿನ ಅಸ್ತಿತ್ವ ಇರಬೇಕು ಎಂದರೆ, ಗ್ರಾಮಕ್ಕೆ ಒಂದೊಳ್ಳೆ ಹೆಸರು ಬರಬೇಕು ಎಂದರೆ, ಒಂದು ಗ್ರಾಮ ಸಮೃದ್ಧಿಯಾಗಿದೆ ಎನ್ನಬೇಕೆಂದರೆ, ಒಂದು ಗ್ರಾಮ ಮಾದರಿ ಗ್ರಾಮ ಎನಿಸಬೇಕೆಂದರೆ, ಒಂದು ಗ್ರಾಮ ಅಭಿವೃದ್ಧಿಯಾಗಿದೆ ಎಂದೆನ್ನಬೇಕೆಂದರೆ, ಆ ಗ್ರಾಮದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಮೂಲವಾಗಿ ಆ ಊರಿನಲ್ಲಿ ಶಾಲೆ ಇರಬೇಕು. ಅದು ಇರಬೇಕು ಎಂದರೆ ನಾವೆಲ್ಲ ಮನಸ್ಸು ಮಾಡಿ ಅದನ್ನ ಉಳಿಸಬೇಕು, ಬೆಳೆಸಬೇಕು. ಒಬ್ಬ ತಂದೆ ಹತ್ರ ಭಾರತೀಯ ಮಗನ ಕೇಳ್ತಾ ಇದ್ದೀನಿ, ನನಗೀಗ 10 ಮಿಲಿಯನ್ ಪೌಂಡ್ಸ್ ಕೊಡು ತಂದೆ. ಯಾಕೋ ಅಷ್ಟೊಂದು? ನಿನಗೆ ಇಂಗ್ಲಿಷ್ ಸ್ಟೈಲೇ ಸರಿ ಅನ್ಸುತ್ತೆ. ಐ ವಾಂಟ್ 10 ಮಿಲಿಯನ್ ಪೌಂಡ್ಸ್ ರೈಟ್ ನೌ. Do you really wanna dance? One